ಸರ್, ನನ್ನ ಹೆಸರು ಭಾರ್ಗವ್ ಅಂತ. ಈಗ ಇತ್ತೀಚೆಗೆ ಒಂದು ಮಾಲ್ ಮುಂದೆ ನಿಮ್ಮಲ್ಲಿ ಪ್ರತಿಭಟನೆ ಆಯಿತು. ಆವಾಗ ನಮ್ಮ ಆ್ಯಂಕರ್ ಏನಿದ್ರು ಅಲ್ಲೇ ಇದ್ದರು. ಅಲ್ಲಿ ಒಬ್ಬರು ಮಹಿಳೆ ಅವರು ಟ್ಯಾಟೂ ಕೂಡ ಹಾಕ್ಕೊಂಡಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದು ನಿಮಗೂ ಸಹ ಗೊತ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು. ಎರಡನೇದು, ಎಷ್ಟು ಕನ್ನಡ ಪರ ಸಂಘಟನೆಯ ಮಕ್ಕಳು ಕನ್ನಡ ಮೀಡಿಯಮ್ಗೆ ಹೋಗ್ತಾ ಇದ್ದಾರೆ? ಬಹುಶಃ ಆ ವಿಚಾರವನ್ನು ಹಾಕ್ಕೊಂಡಿದ್ಲು ಹೆಣ್ಣು ಮಗಳು ಇಂಗ್ಲೀಷ್ನಲ್ಲಿ ಅನ್ನೋ ವಿಚಾರದಲ್ಲಿ ನನ್ನ ಗಮನಕ್ಕೆ ನಿಮ್ಮ ಮಾಧ್ಯಮದ ವರದಿಗಾರರು ತಂದಾಗ ಮಾಧ್ಯಮದ ಮುಖಾಂತರ ನಾನು ಅವಳು ಕರೆದು ಈ ಎಚ್ಚರಿಕೆಯನ್ನು ಕೊಟ್ಟೆ. ನಿನಗೆ ಯಾವ ನೈತಿಕತೆ ಇದೆ? ಸಾರ್ವಜನಿಕವಾಗಿ ಬೀದಿಗೆ ಹೋಗಿ ಹೋರಾಟ ಮಾಡುವಾಗ ಮೊದಲು ಅದು ಕನ್ನಡೀಕರಣ ಮಾಡಿಸು ಅಂತ ಹೇಳಿ ಅವ್ರಿಗೊಬ್ಬರಿಗೆ ಅಲ್ಲ, ಯಾರ್ಯಾರಿಗೆ ಆ ಥರದ್ದಿತ್ತು ಅವೆಲ್ಲರಿಗೂ ಸಹ ಹೇಳುವಂಥ ಕೆಲಸವನ್ನು ನಾನು ಮಾಡಿದೆ. ಬಹುಶಃ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕನ್ನಡದ ಹೋರಾಟಗಾರರು ಕನ್ನಡದ ಶಾಲೆಯಲ್ಲಿ ಮಕ್ಕಳನ್ನು ಯಾಕೆ ಓದಿಸಲ್ಲ ಅಂತ. ನಾವು ಯಾರೂ ಸಹ ಕನ್ನಡದ ಶಾಲೆಯಲ್ಲಿ ಓದಿಸಬಾರ್ದು ಅಂತ ಹೇಳಿ ಯಾರೂ ಇಲ್ಲ. ಆದರೆ ಸರ್ಕಾರಗಳ ವ್ಯವಸ್ಥೆ ಇವತ್ತು ಕನ್ನಡದ ಶಾಲೆಗಳನ್ನು ಸರಿಯಾದಂಥ ಖಾಸಗಿ ಶಾಲೆಗಳಿಗಿಂತ ಚೆನ್ನಾಗಿ ಶಾಲೆಗಳನ್ನ ಇಟ್ಟಿದ್ದೇ ಆದರೆ ಬಹುಶಃ ಕನ್ನಡ ಹೋರಾಟಗಾರರು ಅಷ್ಟೇ ಅಲ್ಲ, ಎಲ್ಲ ಕನ್ನಡದ ಜನರೂ ಸಹ ಎಲ್ಲರೂ ಕನ್ನಡದ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ. ಇವತ್ತು ಪರಿಸ್ಥಿತಿ ಏನಿದೆ? ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಹೋದರೆ ಎಷ್ಟೋ ಅಲ್ಲಿ ಕಟ್ಟಡಗಳು ವ್ಯವಸ್ಥೆ ಇಲ್ಲ, ಮರದ ಕೆಳಗಡೆ ಪಾಠ ಮಾಡ್ತಾರೆ. ಅಲ್ಲಿಗೆ ಬೋರ್ಡ್ಗಿಂತ ಜಾಸ್ತಿ ಇದಕ್ಕೆ ಪ್ರತಿಭಟನೆ ಆಗ್ಬೇಕಲ್ವಾ ಅಂತ ಹೇಳಿ ಬೋರ್ಡ್ ಬೇಕು, ಶಾಲೆಗಳ ಬಗ್ಗೆ ಶಾಲೆಗಳ ವಿಚಾರದಲ್ಲಿ ಸುಮಾರು ಒಂದು 10-15 ವರ್ಷದಿಂದ ಯಾವ್ಯಾರು ಕರ್ನಾಟಕದ ಅಧಿಕಾರವನ್ನು ವಹಿಸ್ಕೊಂಡ್ರಲ್ಲ ಆ ಎಲ್ಲ ಮುಖ್ಯಮಂತ್ರಿಗಳ ಮುಂದೆ ಇದನ್ನೇ ದೊಡ್ಡ ಚರ್ಚೆ ಮಾಡಿದೆ, ಪ್ರತಿಭಟನೆ ಮಾಡಿದೆ, ಮನವಿ ಕೊಟ್ಟೆ, ಎಲ್ಲ ಮಾಡಿದೆ. ಯಾಕೆಂದರೆ ಇವತ್ತು ಖಾಸಗಿ ಶಾಲೆಗಳನ್ನು ನಡೆಸೋರು ಯಾರು ಅಂದರೆ ಅವರೆಲ್ಲರೂ ರಾಜಕಾರಣಿಗಳೇ ಆಗಿರೋದ್ರಿಂದ ನಮ್ಮ ಕನ್ನಡದ ಶಾಲೆಗಳ ಸ್ಥಿತಿಗತಿ ಇವತ್ತಿಗೂ ಆ ಮಟ್ಟಕ್ಕಿದೆ ಅನ್ನೋದಾದರೆ ಅದಕ್ಕೆ ನಮ್ಮನ್ನು ಆಳುವ ಪ್ರಭುಗಳು ಇವತ್ತು ಸರಿಯಾದ ರೀತಿಯಲ್ಲಿ ಕನ್ನಡದ ಶಾಲೆಗಳನ್ನ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿದ್ದೇ ಆದರೆ ಬಹುಶಃ ಎಲ್ಲ ಕನ್ನಡದ ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾರೆ.